ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮೊದಲನೇ ಪ್ರಶ್ನೆ, ಭಾರತದ ನಾಗರಿಕ ಸಾಮೂಹಿಕ ಸಮಾಜವಾದಿ ಆರ್ಥಿಕ ಧ್ಯೇಯೋದ್ದೇಶಗಳನ್ನು ಇದರಲ್ಲಿ ಸೇರಿಸಲಾಗಿದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಎರಡನೇ ಪ್ರಶ್ನೆ, ಕೇಂದ್ರ ಸರ್ಕಾರ ಸಂಗ್ರಹಿಸಿದ ಒಟ್ಟು ತೆರಿಗೆಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡುವ ವಿಷಯದಲ್ಲಿ ರಾಷ್ಟ್ರಪತಿಯವರಿಗೆ ಯಾರು ಶಿಫಾರಸು ಮಾಡುತ್ತಾರೆ? ಹಣಕಾಸಿನ ಆಯೋಗ. ಮೂರನೇ ಪ್ರಶ್ನೆ, ವಸಾಹತುಶಾಹಿ ಭಾರತದಲ್ಲಿ ಅರಸರ ಶ್ರೇಣಿಯಲ್ಲಿ ಮೈಸೂರು ಸಂಸ್ಥಾನದ ಸ್ಥಾನವು ಈ ರೀತಿಯದು: 71 ಬಂದೂಕ ಸಲಾಮಿನ ರಾಜ್ಯ. ನಾಲ್ಕನೇ ಪ್ರಶ್ನೆ, 1930ರ ಏಪ್ರಿಲ್ನಲ್ಲಿ ಬೆಳಗಾಂನಲ್ಲಿ ಉಪ್ಪನ್ನು ಮಾರಿ ಉಪ್ಪಿನ ಕಾನೂನನ್ನು ಮುರಿದವರಾರು? ಗಂಗಾಧರ ರಾವ್ ದೇಶಪಾಂಡೆ. ಐದನೇ ಪ್ರಶ್ನೆ, ಭಾರತ ಸಂವಿಧಾನದ ಪೀಠಿಕಾ ಭಾಗದ ಮೂಲ ಒಕ್ಕಣಿಗೆ ಹೆಸರು? ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಆರನೇ ಪ್ರಶ್ನೆ, ಗಗನ್ ಮಹಲ್ ಕಟ್ಟಡವು ಯಾವ ಮನೆತನದ ವಾಸ್ತುಶಿಲ್ಪಿಯ ಸಾಧನೆ? ಆದಿಲ್ ಶಾಹಿಗಳು. ಏಳನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಹೀಗೆ ಕರೆಯಲಾಗುತ್ತಿತ್ತು: ರಾಜ್ಯಗಳು. ಎಂಟನೇ ಪ್ರಶ್ನೆ, ಶಾತವಾಹನರ ಕಾಲದಲ್ಲಿ ನಗರಾಡಳಿತವು ಯಾರ ಕೈಯಲ್ಲಿತ್ತು? ನಿಗಮ ಸಭಾ. ಒಂಬತ್ತನೇ ಪ್ರಶ್ನೆ, 19ನೇ ಶತಮಾನದವರೆಗೆ ಭಾರತದಲ್ಲಿ ಪರಿಚಿತವಾಗಿದ್ದ ಅತಿ ದೊಡ್ಡ ಕಾಲುವೆಗಳ ಸಂಪರ್ಕ ಜಾಲವನ್ನು ನಿರ್ಮಿಸಿದ ಸುಲ್ತಾನ? ಫಿರೋಜ್ ಶಾ ತುಘಲಕ್. 10ನೇ ಪ್ರಶ್ನೆ, ಸಿಂಧೂ ಸಂಸ್ಕೃತಿಯ ಯಾವ ನಗರದಲ್ಲಿ ವ್ಯಾಪಕವಾದ ಜಲ ಸಂಗ್ರಹಣೆಯ ವ್ಯವಸ್ಥೆ ಕಂಡುಬಂದಿದೆ? ಧೋಲಾವೀರ. 11ನೇ ಪ್ರಶ್ನೆ, ಸಂಗಮ್ ಸಾಹಿತ್ಯದಲ್ಲಿ ಫಲವತ್ತಾದ ಕೃಷಿ ಭೂಮಿಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತಿತ್ತು? ಮರುದಮ್. 12ನೇ ಪ್ರಶ್ನೆ, ಭಾರತದಲ್ಲಿ ಸಾಮಾಜಿಕ ಅರಣ್ಯ ಪ್ರದೇಶ ಕಾರ್ಯಕ್ರಮವನ್ನು ಮುಂದಿನ ಯಾವುದರ ಶಿಫಾರಸ್ಸಿನ ಮೇಲೆ ಪರಿಚಯಿಸಲಾಯಿತು? ಕೃಷಿ ಅಂತಾರಾಷ್ಟ್ರೀಯ ಆಯೋಗದ ವರದಿ 1976. 13ನೇ ಪ್ರಶ್ನೆ, ಇತ್ತೀಚೆಗೆ 2014ರಲ್ಲಿ ಶಾಂತಿಯುತವಾಗಿ ನಡೆದ ಜನಮತ ಅಥವಾ ಜನಾಭಿಪ್ರಾಯ ಗಣನೆಯಲ್ಲಿ ಯಾವ ರಾಷ್ಟ್ರದ ಪ್ರತ್ಯೇಕವಾದಿಗಳು ಸ್ವತಂತ್ರಕ್ಕೆ ಬೇಕಾದ ಮತ ಗಳಿಸಿಲ್ಲ? ಯುನೈಟೆಡ್ ಕಿಂಗ್ಡಮ್. 14ನೇ ಪ್ರಶ್ನೆ, ನಾವೀನ್ಯತೆ ಪ್ರವರ್ತಿಸಲು ರೈಲ್ವೆ ಆಯವ್ಯಯ 2015ರಲ್ಲಿ ಪ್ರಸ್ತಾಪಿಸಲಾಗಿರುವ ನಾವೀನ್ಯ ಪರಿಷತ್ತಿನ ಹೆಸರೇನು? ಕಾಯಕಲ್ಪ. 15ನೇ ಪ್ರಶ್ನೆ, ವಿವಾದಾತ್ಮಕ ಕನ್ಹಾರ ಅಣೆಕಟ್ಟು ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಉತ್ತರ ಪ್ರದೇಶ. 16ನೇ ಪ್ರಶ್ನೆ, ಬೋಕೋ ಹರಾಮ್ ಯಾವ ದೇಶದ ಒಂದು ಭಯೋತ್ಪಾದಕ ಗುಂಪಾಗಿದೆ? ನೈಜೀರಿಯಾ. 17ನೇ ಪ್ರಶ್ನೆ, ಇಯಾನ್ ಫಿಯಾಂಗ್ ದ್ವೀಪವು ಯಾವ ಎರಡು ರಾಷ್ಟ್ರಗಳ ನಡುವಿನ ವಿವಾದಕ್ಕೆ ಮೂಲವಾಗಿವೆ? ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ. 18ನೇ ಪ್ರಶ್ನೆ, 2014ರಲ್ಲಿ ಯೂರೋಝೋನ್ ಸೇರಿದ ದೇಶ ಯಾವುದು? ಸೈಪ್ರಸ್. 19ನೇ ಪ್ರಶ್ನೆ, ವಿದ್ಯುತ್ ದರ ನಿಗದಿಪಡಿಸುವ ಸಂಸ್ಥೆ? ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ. 20ನೇ ಪ್ರಶ್ನೆ, ಕರ್ನಾಟಕ ಯೋಜನೆ ಮಂಡಳಿ ಉಪಾಧ್ಯಕ್ಷರು? ಸಿ.ಎಂ. ಇಬ್ರಾಹಿಂ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.